ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ನಾವು ದೇವರ ಕೈಗಳಲ್ಲಿ ಯಾವ ರೀತಿಯಾಗಿ ಇದ್ದೇವೆ ಎಂಬುದಾಗಿ ಆತನ ವಾಕ್ಯದ ಮುಖಾಂತರವಾಗಿ ಧ್ಯಾನ ಮಾಡೋಣ. ಯೆರೆಮೀಯನ ಪ್ರವಾದನೆಯ ಗ್ರಂಥ 18ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ದೇವರು ತಾನೇ ಹೇಳಿರುವ ಈ ಮಾತನ್ನ ನಾವು ಕೇಳಿಸಿಕೊಂಡೆವು. ದೇವರ ಕೈಗಳಲ್ಲಿ ನಾವು ಜೇಡಿ ಮಣ್ಣಿನ ಹಾಗೆ ಇದ್ದೇವೆ. ಜೇಡಿ ಮಣ್ಣನ್ನ ಹದ ಮಾಡದ ಹೊರತು ಕುಂಬಾರನು ಸುಂದರವಾದ ಪಾತ್ರೆಯನ್ನ ತಯಾರಿಸಲು ಸಾಧ್ಯವಿಲ್ಲ. ಒಂದು ಸುಂದರವಾದ ಪಾತ್ರೆಯನ್ನ ತಯಾರಿಸಬೇಕಾದ್ರೆ ಮೊದಲು ಆ ಮಣ್ಣನ್ನ ಆತನು ಹದ ಮಾಡಬೇಕಾಗಿದೆ. ಹದ ಮಾಡುವ ಸಮಯದಲ್ಲಿ ಎಷ್ಟೋ ಸಾರಿ ಪಾತ್ರೆ ಸುಂದರವಾಗಿ ತಯಾರಾಗುವ ಸಮಯದಲ್ಲೇ ಅದು ಹಾಳಾಗಿ ಹೋಗಬಹುದು, ನಷ್ಟವಾಗಬಹುದು. ಆದರೂ ಆತನು ಆ ಮಣ್ಣನ್ನ ಬಿಸಾಕದಂತೆ, ಎಸೆದು ಬಿಡದಂತೆ, ಮತ್ತೆ ಆ ಮಣ್ಣನ್ನೇ ಹದ ಮಾಡಿ ಅದರಿಂದ ಒಳ್ಳೆ ಪಾತ್ರೆಯನ್ನ ತಯಾರಿಸುವುದನ್ನು ನಾವು ನೋಡುತ್ತೇವೆ. ಆತನು ಆ ಪಾತ್ರೆಯನ್ನ ರೂಪಿಸಿ ನಿರ್ಮಿಸುವಾಗ ಪಡುವಂತ ಎಲ್ಲಾ ಶ್ರಮೆಯನ್ನ ನಾವಲ್ಲಿ ನೋಡುವಂತವರಾಗಿದ್ದೇವೆ. ಅದೇ ರೀತಿಯಲ್ಲಿ ದೇವರು ಸಹ ನಮ್ಮನ್ನ ರೂಪಿಸುವಾಗ, ನಿರ್ಮಿಸುವಾಗ, ನಮ್ಮನ್ನ ಹದ ಮಾಡುವಾಗ ಎಷ್ಟೋ ಶ್ರಮೆ ಪಡುವವನಾಗಿದ್ದಾನೆ. ನಮ್ಮನ್ನ ರೂಪಿಸುವ ಸಮಯದಲ್ಲಿ ನಾವು ಎಷ್ಟೋ ಸಾರಿ ದೇವರಿಂದ ದೂರ ಹೋಗುವವರಾಗಿದ್ದೇವೆ. ಆ ಕಷ್ಟ, ಆ ದುಃಖ, ಆ ನೋವು ನಾವು ಸಹಿಸಿಕೊಳ್ಳದಂತೆ, ದೇವರ ಉದ್ದೇಶವನ್ನ ಅರಿತುಕೊಳ್ಳದಂತೆ, ದೇವರನ್ನ ಬಿಟ್ಟು ತಪ್ಪಾದ ಮಾರ್ಗದಲ್ಲಿ ನಾವು ಹೋಗುವುದನ್ನ ಕಾಣುತ್ತೇವೆ. ಆದರೆ ಪ್ರಿಯ ದೇವಜನರೇ, ಆತನು ನಮ್ಮನ್ನ ರೂಪಿಸುವಾಗ, ಆತನು ನಮ್ಮನ್ನ ನಿರ್ಮಿಸುವಾಗ ನಾವು ದೇವರ ಕೈಯಲ್ಲಿ ಇದ್ದೇವೆ. ಆತನು ನಮ್ಮನ್ನ ಸುಂದರವಾಗಿ ರೂಪಿಸುವನು, ತಾನು ಬಳಸುವ ಪಾತ್ರೆಯನ್ನಾಗಿ ನಿರ್ಮಿಸುವನು ಎಂಬುದಾಗಿ ಆತನ ಮೇಲೆ ನಂಬಿಕೆ ಇಟ್ಟು ಆತನನ್ನ ಆತುಕೊಂಡು ಆತನಿಗೆ ನಾವು ನಮ್ಮ ಜೀವಿತವನ್ನ ಒಪ್ಪಿಸಿಕೊಡುವುದಾದರೆ ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳನ್ನ ನಾವು ಕಾಣಬಹುದು ಪ್ರಿಯರೇ. ಆದುದರಿಂದ ಈ ಒಂದು ಸಮಯದಲ್ಲಿ ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣಿನ ಹಾಗೆ ನಮ್ಮ ಜೀವಿತಗಳನ್ನ ನಮ್ಮ ದೇವರ ಕೈಗಳಲ್ಲಿ ಸಮರ್ಪಿಸೋಣ. ಆತನು ನಮ್ಮನ್ನ ಸರಿಪಡಿಸುವಾಗ ತಾಳ್ಮೆಯಿಂದ, ಸಹನೆಯಿಂದ ಆತನಿಗೆ ಒಪ್ಪಿಸಿಕೊಟ್ಟವರಾಗಿ ಜೀವಿಸುವುದನ್ನ ಕಲಿಯೋಣ. ಆತನು ಎಂದಿಗೂ ನಮ್ಮ ಜೀವಿತದಲ್ಲಿ ತಪ್ಪು ಮಾಡುವುದಿಲ್ಲ. ನಮ್ಮ ವಿಷಯವಾದ ತನ್ನ ಉದ್ದೇಶಗಳು ಒಳ್ಳೆಯದಾಗಿದೆ. ಆದ್ದರಿಂದ ಆತನ ಮೇಲೆ ಭರವಸವಿಟ್ಟು ಆತನನ್ನ ಆತುಕೊಂಡು ಆತನ ಕೈಗಳಲ್ಲಿ ನಾವು ಸುರಕ್ಷಿತವಾಗಿ ಇರಲಿಕ್ಕೆ ಪ್ರಯತ್ನ ಮಾಡೋಣ. ನಮ್ಮ ಜೀವಿತವನ್ನ ಆತನ ಕೈಗಳಿಗೆ ಸಮರ್ಪಿಸೋಣ. ಆತನು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ದೇವರು
ಈ ರೀತಿ ನಮ್ಮನ್ನ ಆತನ ಕೈಗಳಲ್ಲಿ ಸಮರ್ಪಿಸಲಿಕ್ಕೆ, ಆತನ ಮಾರ್ಗಗಳಲ್ಲಿ ನಮ್ಮನ್ನು ನಡೆಸುವಾಗ ಆ ಮಾರ್ಗವನ್ನ ಗುರುತಿಸಿ ಆತನ ಮಾರ್ಗದಲ್ಲಿ ನಡೆಯುವ ಹಾಗೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರು ಈ ವಾಕ್ಯವನ್ನ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.